ವಿಶೇಷವಾಗಿ ಸಂಕಲ್ಪದಲ್ಲಿ ಒಂದಿಷ್ಟು ಪ್ರದೇಶವಾಚಕವಾಗಿರುವಂತಹ ಪದಗಳು, ಒಂದಿಷ್ಟು ಕಾಲವಾಚಕವಾಗಿರುವಂತಹ ಪದಗಳನ್ನು ನಾವು ಕಾಣ್ತೇವೆ. ಒಬ್ಬ ಪ್ರಧಾನನಾಗಿರುವಂತಹ ವ್ಯಕ್ತಿ ಆತನ ಜನ್ಮ ಸಮಯದಿಂದ ಅಥವಾ ಆತನು ಯುದ್ಧ ಮಾಡಿ ಘೋರ ಸಂಗ್ರಾಮದಲ್ಲಿ ವಿಜಯೋತ್ಸವವನ್ನು ಆಚರಿಸುವುದರಿಂದ ಅಥವಾ ಆತನ ಮರಣದಿಂದ ಒಂದು ಕಾಲಘಟ್ಟ ಎನ್ನುವಂಥದ್ದು ಪ್ರಾರಂಭ ಆಗ್ತದೆ ಅಂತ ಹೇಳಿದರೆ ಅದಕ್ಕೆ ಶಕವರ್ಷ ಎಂಬುದಾಗಿ ಹೇಳ್ತಾರೆ. ಶಕಕಾರಕ ಅಂತ ಹೇಳಿದರೆ ಕೋಟಿ ಕೋಟಿ ಸಂಖ್ಯೆಯ ಮ್ಲೇಚ್ಛರನ್ನು, ಅಂದರೆ ವಿದೇಶಿ ಆಕ್ರಮಣಕಾರರನ್ನು ಸದೆಬಡಿದು ಯಾರು ಭೂಮಂಡಲವನ್ನು ಆಳ್ತಾನೋ ಆತ ಶಕಕಾರಕನಾಗ್ತಾನೆ. ಗೌತಮಿ ಪುತ್ರನಾಗಿರುವಂತಹ ಶಾತಕರ್ಣಿ, ಈತ ಪ್ರಸಿದ್ಧನಾಗಿರುವಂತಹ ರಾಜ, ಈತನಿಂದಾಗಿ ಶಾಲಿವಾಹನ ಶಕೆ ಎನ್ನುವಂಥದ್ದು ಆರಂಭ ಆಗ್ತದೆ.